ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ದೀಪಕ್ DS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೊಸ ವಿಚಾರ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದರೆ ಇವತ್ತಿನ ವಿಡಿಯೋ ವಿಶೇಷತೆ ಬಂದುಬಿಟ್ಟು PMHGP ಲೋನ್. ಸೊ ಈ PMHGP ಲೋನ್ ಅಂದರೆ ತುಂಬ ಜನ ಗೊತ್ತು. ಇದು ಗೋರ್ಮೆಂಟಿಂದ ಕೊಡುವಂಥ ಒಂದು ಲೋನ್ ಆಗಿರುವಂಥದ್ದು. ಇದು ಯಾಕೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಯಾರಿಗೆಲ್ಲ ಕೊಡಲ್ಲ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈ PMHGP ಲೋನ್ ಅಂದರೆ ಫುಲ್ ಫಾರ್ಮ್ PMHGP ಅಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ. ಇದು ಗೋರ್ಮೆಂಟಿಂದ ಕೊಡುವಂಥ ಒಂದು ಸ್ಕೀಮ್ ಆಗಿದೆ. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ಹಳೆಬ್ರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಈ ಲೋನ್ ಕೊಡ್ತಾರೆ ಸರ್ಕಾರದಿಂದ. ಸೊ ಯಾರ್ಯಾರು ಈ ಲೋನ್ಗೆ ಎಲಿಜಿಬಲ್ ಇದ್ದಾರೆ, ಯಾರ್ಯಾರಿಲ್ಲ ಎಲ್ಲ ನನಗೆ ಈ ವಿಷಯದಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಜನಕ್ಕೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಒಂದು ಕನಸಿರುತ್ತೆ, ಆಸೆ ಇರುತ್ತೆ. ಸೊ ಬಿಸ್ನೆಸ್ಸಲ್ಲಿ ಸೆಟಲ್ ಆಗಬೇಕು, ಹಾಗೆ ಬಿಸ್ನೆಸ್ಸಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಒಂದು ಹುಮ್ಮಸ್ಸಿರುತ್ತೆ. ಬೇರೆ ಯಾವ್ದಾದ್ರು ಕಂಪ್ನಿಗೆ ಹೋದರೆ ಸಣ್ಣ ಪುಟ್ಟ ಅಮೌಂಟ್ ಕೊಡ್ತಾರೆ, ಒಂದು 15,000 12,000 ಮಂತ್ಲಿ ಸ್ಯಾಲ್ರಿಗೋಸ್ಕರ ನಾವು ಕಾಯ್ತಾ ಕೂರಬೇಕು. ಸೊ ಬಿಸ್ನೆಸ್ ಆದರೆ ಡೈಲಿ ರೊಟೇಷನ್ನು, ಡೈಲಿ ದುಡ್ಡು ಬರ್ತಾ ಇರುತ್ತೆ. ಮತ್ತು ಒಂದು ಬಿಸ್ನೆಸ್ ಮಾಡಿದ್ರೆ ಒಂದು ಸೆಟಲ್ ಆಗ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ, ಆಸೆಯಲ್ಲಿ ಎಲ್ಲರೂ ಕೂಡ ಒಂದು ಬಿಸ್ನೆಸ್ ಮಾಡ್ತೀರಾ. ಸೊ ಹೊಸದಾಗಿ ಬಿಸ್ನೆಸ್ ಯಾರ್ಯಾರು ಮಾಡ್ತೀರಾ ಅವರೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಸೊ ವಿಷಯಕ್ಕೆ ಬರೋಣ. ಏನಂದರೆ ಈ PMHGP ಲೋನು ಗೋರ್ಮೆಂಟಿಂದ ಕೊಡ್ತಾರೆ. ಸಾಕಷ್ಟು ಜನಕ್ಕೂ ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ, ತುಂಬ ನಾಲೆಡ್ಜ್ ಇರುತ್ತೆ, ಐಡಿಯಾ ಇರುತ್ತೆ. ಆದರೆ ಅವ್ರ ಹತ್ರ ಬಂಡವಾಳ ಇರುತ್ತೆ. ಒಂದು ಸಣ್ಣ ಪುಟ್ಟ ಒಂದು ಅಂಗಡಿ ಒಂದು 50,000 1 ಲಕ್ಷ ಕೊಡೋಷ್ಟು ಇರುತ್ತೆ. ಮತ್ತು ಐಟಮಿಗೆ ಒಂದು 50,000 ಅಥವಾ 30,000 ಅಥವಾ 1 ಲಕ್ಷ ಇರುತ್ತೆ. ಆದರೆ ತುಂಬ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ 5ರಿಂದ 15, 20 ಇಲ್ಲ 30 ಲಕ್ಷ ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಹಣ ಇರಲ್ಲ. ಸೊ ಆವಾಗ ನಾವು PMHGP ಲೋನ್ಗೆ ಅಪ್ಲೈ ಮಾಡಬೇಕಾಗತ್ತೆ, ಗೋರ್ಮೆಂಟ್ ಸ್ಕೀಮ್. ಸೊ ಈ PMHGP ಲೋನ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ PMHGP ಲೋನ್ಗೆ ಯಾವ್ಯಾವ ಥರ ನಿಮಗೆ ಫೆಸಿಲಿಟಿ ಇರೋದನ್ನು ಜಸ್ಟ್ ಒಂದು ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಈ PMHGP ಲೋನು 0ಇಂದ ಅಪ್ ಟು 1 crore ತನಕ ಕೊಡ್ತಾರೆ ಗೋರ್ಮೆಂಟಿಂದ. ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 10 to 11% ಇರುತ್ತೆ ಪರ್ ಆ್ಯನಮ್. ಓಕೆನಾ? ಹಾಗೆ ಈ ಗೋರ್ಮೆಂಟಿಂದ 35% ಸಬ್ಸಿಡಿ ಕೂಡ ಕೊಡ್ತಾರೆ. ಈ PMHGP ಲೋನ್ಗೆ 35% ಸಬ್ಸಿಡಿ ಕೂಡ ಕೊಡ್ತಾರೆ ನಿಮಗೆ. ಓಕೆನಾ? ಆದರೆ ನೀವೊಂದು 7 ಲಕ್ಷ ಕಟ್ತೀರಿ ಅಂದರೆ ಒಂದು 4.5ರಿಂದ 5 ಲಕ್ಷ ತನಕ ಕಟ್ಬೋದು. ಇನ್ನು ಉಳ್ಕಿದ್ದೆಲ್ಲ ನಿಮಗೆ ಸಬ್ಸಿಡಿ ಸಿಗುತ್ತೆ, ನೀವೇನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಮತ್ತು 15 ವರ್ಷ ಟೈಮ್ ಇರುತ್ತೆ ನಿಮಗೆ ಲೋನ್ ಕ್ಲಿಯರ್ ಮಾಡೋಕ್ಕೆ. ಇಲ್ಲ ನಮಗೆ ಸಬ್ಸಿಡಿ ಬೇಡ ಅನ್ನೋದಾದರೆ ಫುಲ್ ಅಮೌಂಟ್ ಕೊಡ್ತೀನಿ ಅಂದರೆ ಸ್ವಲ್ಪ ಈ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ನಿಮಗೆ ಆದಷ್ಟು ಒಂದು 5 ವರ್ಷ 3 ವರ್ಷ ಆ ಥರ ನೀವು ಇಂಟ್ರೆಸ್ಟ್ನ ಅಥವಾ ಅಸಲನ್ನು ಕಟ್ಕೊಂಡು ಹೋಗ್ಬೋದು, ಲೋನು ಕ್ಲಿಯರ್ ಆಗುತ್ತೆ. ಸೊ ನೀವೀಗ PMHGP ಲೋನ್ಗೆ ಅಪ್ಲೈ ಮಾಡಬೇಕಂದ್ರೆ ಮೇಯ್ನಾಗಿ ತಿಳ್ಕೊಬೇಕಾಗಿರುವಂಥದ್ದು, ನನಗೆ PMHGP ಲೋನ್ಗೆ ಸುಮ್ಮನೆ ಕೊಡಲ್ಲ ಯಾರು. PMHGP ಲೋನ್ನ ಯಾರು ನಿಮಗೆ ಸುಮ್ಮನೆ ಕೊಡಲ್ಲ. ಸೊ ಯಾಕೆ ಕೊಡ್ತಾರೆ? ಸೊ ನಿಮ್ಮ ಬಿಸ್ನೆಸ್ ಇರಬೇಕು. ಓಕೆನಾ? ಫಸ್ಟು PMHGP ಲೋನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಅಂಗಡಿ ಇರಬೇಕು. ಸೊ ನೀವು ಖಾಲಿ ಮನೇಲಿ ಕೂತ್ಕೊಂಡು, ಈಗ ನಾನು ಕೂತಿದ್ದೀನಲ್ಲ ಈ ಥರ ಕೂತು ಮೊಬೈಲ್ PMHGP ಲೋನ್ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಯಾರೂ ನಿಮಗೆ PMHGP ಲೋನ್ ಕೊಡಲ್ಲ. ಯಾಕಂದರೆ PMHGP ಲೋನ್ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಯಾವುದೋ ಒಂದು ಅಂಗಡಿ ಇರಬೇಕು. ಅಂದರೆ ನೀವು ಹೊಸದಾಗಿ ಒಂದು ಅಂಗಡಿ ಮಾಡಿರಬೇಕು. ಸೊ ನೀವು ಅಂಗಡಿನ ತೋರಿಸ್ಬೇಕು, ಮತ್ತು ಅಂಗಡಿ ಮುಂದೆ ಬೋರ್ಡ್ ಇರಬೇಕು ನಿಮ್ಮ ಹೆಸರಲ್ಲಿ. ಆಮೇಲೆ ಅಂಗಡಿಗೆ ನೀವು ಬೇಕಾಗಿರುವಂಥ ರ್ಯಾಕ್ಸು ಏನಿದೆ ಅದೆಲ್ಲ ಮಾಡಿಸಿರಬೇಕು. ಆಮೇಲೆ ನೀವು PMHGP ಲೋನ್ಗೆ ಅಪ್ಲೈ ಮಾಡಿದ್ಮೇಲೆ PMHGP ಲೋನ್ ಡಿಪಾರ್ಟ್ಮೆಂಟವ್ರು ಬರ್ತಾರೆ, ನಿಮ್ಮ ಅಂಗಡಿನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನಿಮ್ಮ ಅಂಗಡಿ ಏನೇನು ಐಟಮ್ ಬೇಕು ಏನು ಎಲ್ಲ ಚೆಕ್ ಮಾಡಿ ಒಂದು ಬಜೆಟ್ ಅಂತ ಫಿಕ್ಸ್ ಮಾಡ್ತಾರೆ. ನೀವು ಇಷ್ಟು ನೀಡಿದೆ ಅಂತ ಒಂದು 2 ಲಕ್ಷ ಬೇಕು ಅಂದಾಗಲೇ ನಿಮಗೆ ಅವರು ಸಾಲವಾಗಿ ನಿಮಗೆ PMHGP ಲೋನ್ ಕೊಡ್ತಾರೆ. ಸೊ ನೀವು ಮನೇಲೇ ಕೂತ್ಕೊಂಡು ಇಲ್ಲ PMHGP ಲೋನ್ ಬೇಕು, ಅಪ್ಲೈ ಮಾಡಿದ್ದೀನಿ, ಇನ್ನೇನು ಅಂಗಡಿ ಓಪನ್ ಮಾಡಬೇಕು, ನಾನು ಅಂಗಡಿ ನೀವು ದುಡ್ಡು ಕೊಡಿ ನಾನು ಅಂಗಡಿ ಓಪನ್ ಮಾಡ್ತೀನಿ ಅಂದರೆ ಯಾರೂ ನಿಮ್ಗೆ ಕೊಡಲ್ಲ. ಓಕೆನಾ? ಯಾರೂ ಖಂಡಿತವಾಗಿ ಕೊಡಲ್ಲ. ಸೊ ನೀವು ಫಸ್ಟ್ ಒಂದು ಅಂಗಡಿ ಆದರೂ ಮಾಡಬೇಕು. ಅಂಗಡಿ ಅಂತ ಮಾಡಿ ಆಮೇಲೆ PMHGP ಲೋನ್ಗೆ ಅಪ್ಲೈ ಮಾಡಬೇಕು. ಸೊ ಅವ್ರಿಗೆ ಹೇಳಬೇಕು. ಅಲ್ಲಿ ತನಕ ನೀವು ಸ್ವಲ್ಪ ಏನೋ 2-3 ತಿಂಗಳು ನಿಮ್ಮದೇ ದುಡ್ಡಲ್ಲಿ ನಡೆಸ್ತಾ ಇರಬೇಕು, ಸ್ವಲ್ಪ ಬಂಡವಾಳ ನಡೆಸ್ತಾ ಇರಬೇಕು. ಆಮೇಲೆ PMHGP ಲೋನಿಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ನಂತರ ನೀವು
ಅವರ ವೆರಿಫಿಕೇಷನ್ ಬರ್ತಾರೆ, ಫೀಲ್ಡ್ ವೆರಿಫಿಕೇಷನು. ಅವ್ರು ಬಂದು ನಿಮ್ಮ ಅಂಗಡಿನ ನೋಡ್ತಾರೆ. ಆವಾಗ ಅವರು ನಿಮ್ಮ ಅಂಗಡಿಗೆ ಏನೇನು ಬೇಕು, ಎಲ್ಲ ಮೆಟೀರಿಯಲ್ ಬೇಕು, ಅಷ್ಟು ಹಣವನ್ನು ನಿಮಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ತುಂಬ ಜನಕ್ಕೆ PMAGP ಲೋನ್ ಬಗ್ಗೆ ಒಂದು ಡೌಟ್ ಇದೆ, ಸಿಬಿಲ್ ಸ್ಕೋರ್ ಬೇಕಾ ಅಂತ. ಸೊ ಈ ಸಿಬಿಲ್ ಸ್ಕೋರ್ ಅಂದರೆ ತುಂಬ ಜನಕ್ಕೆ ಗೊತ್ತು. ಒಬ್ಬ ವ್ಯಕ್ತಿಯ ಮೇಲೆ ಒಂದು ಸಿಬಿಲ್ ಸ್ಕೋರ್ ನಿಂತಿರುತ್ತೆ. ಅವನು ಮುಂಚಿತವಾಗಿ ಏನೇನು ಲೋನ್ ತೊಗೊಂಡಿದ್ದಾನೆ, ಕರೆಕ್ಟಾಗಿ ಕಟ್ಟಿದ್ದಾನ ಇಲ್ಲ, ರೀಪೇಮೆಂಟ್ ಕರೆಕ್ಟಾಗಿ ಮಾಡಿದ್ದಾನ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸಿಬಿಲ್ ಸ್ಕೋರ್ ನಿರ್ಧಾರ ಆಗುತ್ತೆ. ಸೊ PMAGP ಲೋನ್ಗೆ ಯಾವುದೇ ರೀತಿಯ ಸಿಬಿಲ್ ಸ್ಕೋರ್ ಇದುವರೆಗೂ ಇಲ್ಲ, ಇವಾಗಲೂ ಇಲ್ಲ. ವಿತೌಟ್ ಸಿಬಿಲ್ ಸ್ಕೋರಲ್ಲಿ ಕೊಡ್ತಾ ಇದ್ದಾರೆ PMAGP ಲೋನ್. ಓಕೆ. ಆಮೇಲೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಸಿಬಿಲ್ ಸ್ಕೋರು ಯಾರಿಗೆ ಎಲಿಜಿಬಲ್ ಇದ್ದೀರಾ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಿಬಿಲ್ ಸ್ಕೋರ್ ಎಲಿಜಿಬಲ್ ಇದೆ. ನಿಮಗೆ ಗೊತ್ತಿದೆ, ಈ ಹುಟ್ಟಿದ ಮಕ್ಕಳಿಗೆಲ್ಲ ಸಿಬಿಲ್ ಸ್ಕೋರ್ ಆಗೋಲ್ಲ. ಮಿನಿಮಮ್ 18 ವರ್ಷ ಆಗಿರಬೇಕು, ಆವಾಗಲೇ ನಿಮಗೆ PMAGP ಲೋನ್ ಸಿಗೋದು. ಮತ್ತು 18 ವರ್ಷ ಆಗಿದ್ರೆ ಸಿಬಿಲ್ ಸ್ಕೋರ್ ನಿಮಗೆ ಅವೆಲ್ಲ ಆ್ಯಡ್ ಆಗೋದು. ಓಕೆ, ಅದಕ್ಕೆ ವಿಚಾರ ಬಿಟ್ಕೊಂಡು ಸಿಬಿಲ್ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ, ಸಾಕಷ್ಟಿದೆ ಹೇಳೋದು. ಈಗ ಆಲ್ಮೋಸ್ಟ್ ಒಂದು 6 ನಿಮಿಷ ಆಗಿದೆ. ಓಕೆ. ಸೊ ಸಿಬಿಲ್ ಸ್ಕೋರ್ ಅವಶ್ಯಕತೆ ಇಲ್ಲ PMAGP ಲೋನ್ಗೆ, ಯಾರು ಕೂಡ ಅಪ್ಲೈ ಮಾಡ್ಬೋದು. ಈಗ ವಿಷಯಕ್ಕೆ ಬರೋದೇನೆಂದರೆ PMAGP ಲೋನ್ ಬಗ್ಗೆ ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿದೆ. ಅದೇನಪ್ಪ ಅಂದರೆ ಈ PMAGP ಲೋನ್ ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ಅಂದರೆ, ಸೊ ಬಟ್ಟೆ ಅಂಗಡಿ ಇದೆ, ದಿನಸಿ ಅಂಗಡಿ ಇದೆ, ಚಪ್ಪಲಿ ಅಂಗಡಿ ಇದೆ, ಹಾಗೆ ನೀವು ಹೊಸದಾಗಿ ಫ್ಯಾಕ್ಟ್ರಿ ಯಾರಾದ್ರು ಮಾಡೋದಿದ್ರೆ ಅವರಿಗಿದೆ. ಹಾಗೆ ತುಂಬ ಇದ್ದಾವೆ, ಹೇಳ್ತಾ ಹೋದರೆ ಟೈಮ್ ಸಾಕಾಗಲ್ಲ, ಇನ್ನೂ ದೊಡ್ಡ ಪಟ್ಟಿನೇ ಇದೆ. ಬಟ್ ಯಾರಿಗೆ ಎಲಿಜಿಬಲ್ ಇಲ್ಲ ಅಂದರೆ ಮೇನಾಗಿ ಹೇಳ್ತೀನಿ ನೋಡಿ, ತರಕಾರಿ ಅಂಗಡಿಗೆ ಎಲಿಜಿಬಲ್ ಇಲ್ಲ PMAGP ಲೋನ್, ಮತ್ತು ಟೀ ಅಂಗಡಿಗೆ ಎಲಿಜಿಬಲ್ ಇಲ್ಲ. ಯಾಕಂದರೆ ತರಕಾರಿ ಯಾಕಿಲ್ಲ ಅಂದರೆ, ಒಂದು ತರಕಾರಿ ಅಂಗಡಿ ಬಂಡವಾಳ ಹಾಕೋಕ್ಕೆ ಏನಿಲ್ಲ ಅಂದರೆ ಒಂದು 20,000 ಇಂದ 50,000 ಒಳಗೆ ಅಷ್ಟೇ ಇರೋದು, ಇಲ್ಲಾಂದ್ರೆ 10,000 ಅಷ್ಟೇ. ಯಾಕಂದರೆ ಅದು ನೆಕ್ಸ್ಟ್ ಡೇ ಕೊಳತೋಗುತ್ತೆ. ಓಕೆನಾ, ಬೇಜಾರಾಗಬೇಡಿ, ತರಕಾರಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ರೈತರು ಯಾರು ನೋಡ್ತಾ ಇದ್ದಾರೆ ಯಾರು ಬೇಜಾರಾಗಬೇಡಿ. ಯಾಕೆ ಹೇಳ್ತಾ ಇದ್ದಾನಂದರೆ, ಇದು ತರಕಾರಿ, ಇದು ಡ್ರೈ ಐಟಮ್ ಅಲ್ಲ. ಈಗ ಒಂದು 5 ಲಕ್ಷ ರೂಪಾಯಿ ನಾವು ತರಕಾರಿ ತಂದು ಹಾಕಿದ್ವಿ ಅಂದರೆ ಒಂದು ಅಂಗಡಿಲಿ, ಅದು ನೆಕ್ಸ್ಟ್ ಡೇ ಇರುತ್ತೆ, 1 ವಾರ 2 ವಾರ ಅಷ್ಟೇ, ಆಮೇಲೆ ಅದು ಹಾಳಾಗ್ಬಿಡುತ್ತೆ. ಸೊ ಅದು ಸ್ಟಾಕ್ ಅನ್ನೋಕ್ಕಾಗಲ್ಲ ನಾವು. ಅದಕ್ಕೆ ನಮಗೆ ತರಕಾರಿ ಬಿಸ್ನೆಸ್ಸಿಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಹಾಗಾಗಿ ತರಕಾರಿ ಬಿಸ್ನೆಸ್ಗೆ PMAGP ಲೋನ್ ಕೊಡಲ್ಲ. ಸೊ ಬಟ್ಟೆ ಅಂಗಡಿ ಕೊಡ್ತಾರೆ, ಪಾತ್ರೆ ಅಂಗಡಿ ಕೊಡ್ತಾರೆ, ದಿನಸಿ ಅಂಗಡಿ ಕೊಡ್ತಾರೆ, ಹಾಗೆ ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತೂ ಕೊಡ್ತಾರೆ ಇವಾಗಂತೂ. ಆಮೇಲೆ ರೊಟ್ಟಿ ಮಿಷನ್ನು, ಆಮೇಲೆ ಹಾಳೆ ತಟ್ಟೆ ಮಾಡೋ ಮಿಷಿನು, ಇವೆಲ್ಲದಕ್ಕೂ ಕೊಡ್ತಾರೆ. ಓಕೆನಾ. ಆಮೇಲೆ PMAGP ಏನಕ್ಕೆ ಕೊಡ್ತಾರೆ ಅಂದರೆ, ಸೊ ನೀವು ಬಂಡವಾಳವಾಗಿ ಮಾಡಲಿ ಅನ್ನೋ ಕೊಡ್ತಾರೆ. ನಿಮ್ಮ ಬಂಡವಾಳ, ನಿಮಗೆ ಅಂಗಡಿಗೆ ಬಂಡವಾಳಕ್ಕೆ ದುಡ್ಡು ಬೇಕಲ್ವ, ಹಾಗಾಗಿ ನಿಮಗೆ PMAGP ಲೋನ್ ಕೊಡ್ತಾರೆ. ಸೊ ನೀವು ಹೋಗಿ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕಲ್ಲಿ, ಸರ್ ನನಗೆ PMAGP ಲೋನ್ ಬೇಕು ಅಂದರೆ ಅದಕ್ಕೊಂದು ಫಾರ್ಮಾಲಿಟೀಸ್ ಇದೆ, ಫಾರ್ಮ್ ಇದೆ, ಆ ಫಾರ್ಮ ಫಿಲಪ್ ಮಾಡಬೇಕಾಗತ್ತೆ. ಸೊ ಅವ್ರು ನಿಮಗೆ ಕೇಳ್ತಾರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ. ಎಕ್ಸಾಂಪಲ್, ಸರ್ ನಾನು ಚಪ್ಪಲಿ ಅಂಗಡಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸರ್ ಅಂತೀರ. ಸರ್ ಆಯ್ತು, ಎಷ್ಟು ನಿಮಗೆ ಲೋನ್ ಬೇಕು ಅಂತ. ಸರ್ ನನಗೊಂದು 5 ರಿಂದ 6 ಲಕ್ಷ ಬೇಕು ಸರ್ ಲೋನು, ಇಮಿಡಿಯೇಟು, ತುಂಬ ಅರ್ಜೆಂಟ್ ಇದೆ ಸರ್ ಅಂತೀರ. ಸೊ ಅವ್ರು ಹೇಳ್ತಾರೆ, ಸರಿ ಆಯಿತು, PMAGP ಲೋನ್ಗೆ ನೀವು ಎಲಿಜಿಬಲ್ ಇದ್ದೀರಾ, ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತಾರೆ. ಆದರೆ ತುಂಬ ಜನಕ್ಕೆ ವಿಷಯ ಗೊತ್ತಿಲ್ಲ, PMAGP ಲೋನ್ ಅಮೌಂಟ್ ಇದೆಯಲ್ಲ ಅದು ನಿಮ್ಮ ಅಕೌಂಟಿಗೆ ಬರಲ್ಲ. ಇದೊಂದು ವಿಷಯ ತಿಳ್ಕೊಳ್ಳಿ. ತುಂಬ ಜನ ಏನಂತಾರೆ ಅಂದರೆ, PMAGP ಲೋನ್ಗೆ ಅಪ್ಲೈ ಮಾಡೋಣ, ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ 5 ಲಕ್ಷ, ಬೇರೆ ಕಡೆ ಸಾಲ ತೀರ್ಸೋಣ, ಇಲ್ಲ ಸೈಟ್ ತಗೊಳ್ಳೋಣ, ಇಲ್ಲಾಂದರೆ ಮನೆ ಕನ್ಸ್ಟ್ರಕ್ಷನ್ ಯೂಸ್ ಮಾಡೋಣ ಅಂತ ತುಂಬ ಜನ ಅನ್ಕೋತೀರ. ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಈ PMAGP ಲೋನ್ ಇದೆಯಲ್ಲ, ಆ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬರಲ್ಲ. ಸೊ ನೀವು ಎಕ್ಸಾಂಪಲ್ ಈ ಚಪ್ಪಲಿ ಅಂಗಡಿ ಇದೆಯಲ್ಲ, ಚಪ್ಪಲಿ ಅಂಗಡಿ ಇಡಬೇಕಂತಿದೆಯಲ್ಲ, ಸೊ ನೀವು ಚಪ್ಪಲಿ ಅಂಗಡಿ ಎಲ್ಲಿ ತಗೊಂತೀರಲ್ಲ, ಹೋಲ್ಸೇಲ್ ಅಂಗಡಿ, ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಓಕೆನಾ, ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಅವರು ಅದನ್ನು ಚಪ್ಪಲಿನ ನೀವಲ್ಲಿ ಬೈ ಮಾಡಿದ್ದನ್ನು ನೀವಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಅಂಗಡಿ ವೆರಿಫಿಕೇಷನ್ಗೆ ಕೂಡ ಬರ್ತಾರೆ PMAGP ಕಡೆಯಿಂದ. ಆವಾಗ ನೀವು ಸಿಗಾಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗಲೇ ತಿಳ್ಕೊಳ್ಳಿ, ನಿಮ್ಮ ಅಕೌಂಟಿಗೆ ಯಾವುದೇ ರೀತಿ PMAGP ಹಣ ಬರುವುದಿಲ್ಲ. ಇವಾಗಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ತಪ್ಪು ನಿರ್ಧಾರ ಮಾಡಿ ಅಂಗಡಿ ಓಪನ್ ಮಾಡಿ ಆಮೇಲೆ ಸಿಗಾಕೋಬೇಡಿ ದಯವಿಟ್ಟು. ನೆಕ್ಸ್ಟು ಈ PMAGP ಲೋನಲ್ಲಿ 1 ನಿಮಿಷ ನೀರು ಕುಡ್ಕೋತೀನಿ. ಸಾರಿ. ಈ PMAGP ಲೋನ್ ಇದೆಯಲ್ಲ, ಇದು ನೀವು ಯಾವ ಥರ ಬ್ಯಾಂಕಲ್ಲಿ ಹೋಗಿ ಮಾತಾಡಬೇಕಂದ್ರೆ, ಸರ್ ನನ್ನ ಹತ್ರ ನಾನೊಂದು ಪೇಪರ್ ಪ್ಲೇಟ್ ಮಿಷಿನ್ ತೊಗೋಬೇಕಂತ ಇದ್ದೀನಿ ಸರ್,
ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಬೇಕು ನೀವು. ಸರ್ ನಾನು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಓಪನ್ ಮಾಡಬೇಕಂತ ಇದ್ದೀನಿ ಸರ್. ಸೊ ಅದಕ್ಕೆ ನನಗೆ ಮಿಷಿನ್ ತಾಳೋಕ್ಕೆ ದುಡ್ಡು ಬೇಕು ಸರ್. ಅಂದರೆ ಮಿಷಿನ್ ರೇಟ್ ಬಂದುಬಿಟ್ಟು ಒಂದು 2 lakhs ಇದೆ ಸರ್. ಆ ಹಣನ ನೀವು ಕೊಡಿ. ನನ್ನ ಹತ್ರ ಈಗ ಸದ್ಯಕ್ಕೆ ಒಂದು 50,000 ಇದೆ ಸರ್. ರಾ ಮೆಟೀರಿಯಲ್ಗೆ ಆಗೋಷ್ಟು ಅಂಥದ್ದು ದುಡ್ಡಿದೆ. ಈ ಪೇಪರ್ ಪ್ಲೇಟ್ ಇದೆಯಲ್ಲ ರಾ ಮೆಟೀರಿಯಲ್ಲು, ಅದಕ್ಕಾಗುವಂಥದ್ದು ಒಂದು 50,000 ದುಡ್ಡಿದೆ ಸರ್ ನನ್ನ ಹತ್ರ. ಆದರೆ ನನ್ನ ಹತ್ರ ಮಿಷಿನ್ ತೊಗೊಳಕ್ಕೆ ದುಡ್ಡಿಲ್ಲ ಸರ್. ಅಪ್ ಟು ಒಂದು 2 lakhs ಆಗುತ್ತೆ. ಒಂದು 2 lakhs ಒಂದು ಮಿಷಿನ್ ತೊಗೊತೀನಿ. ನಿಮ್ಮದೇನಿದೆ ಪ್ರೊಸೀಜರು, ನಿಮ್ಮ ಕಂಪ್ನಿ ಇದೆ ಎಕ್ಸಾಂಪಲ್ ಹುಬ್ಳಿಲಿ ಅಥವಾ ಬೆಂಗಳೂರಲ್ಲಿ ಪೇಪರ್ ಪ್ಲೇಟ್ ಮಿಷಿನ್ದು ಫ್ಯಾಕ್ಟ್ರಿ ಇದೆ ಸರ್, ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಅದೆಲ್ಲ ಪ್ರೊಸೀಜರ್ ಅವರೇ ಮಾಡ್ತಾರೆ, ನೀವು ಹೇಳೋದು ಬೇಡ. ಸೊ ನೀವು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ, ನೀವು ಅಲ್ಲೋಗಿ ಮಿಷಿನ್ ತೊಗೊಬಂದು ಮಂತ್ಲಿ EMI ಕಟ್ಕೊಂಡವ್ರೆ ಆಯಿತು. ಓಕೆನಾ? ಹಾಗಾಗಿ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ವಿಶೇಷವಾಗಿ ಹೇಳ್ಬೇಕಂದ್ರೆ PMHEPನಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಅದು ಇಡೀ ವರ್ಲ್ಡಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತೀನಿ. PMHEPಲಿ ತುಂಬ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ, ದುಡ್ಡು ಇಸ್ಕೊಂಡು ಮೋಸ ಮಾಡೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಈ PMHEP ಲೋನ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಕೊಡ್ತೀನಿ ಆನ್ಲೈನಲ್ಲಿ. ಬೇಗ ನೋಡಿ, ಆಲ್ಮೋಸ್ಟ್ 11 ನಿಮಿಷ ಆಗಿದೆ. ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈಗ ದಯವಿಟ್ಟು. ಸೊ ಗೂಗಲ್ಗೆ ಹೋಗಿ ಸ್ನೇಹಿತರೆ. ಗೂಗಲ್ ಹೋಗಿ ಜನ್ ಸಾಮ್ರಾಟ್ ಅಂತ ಹೊಡೆಯಿರಿ. JANSAMRATH ಜನ್ ಸಾಮ್ರಾಟ್ ಅಂತ ಗೂಗಲ್ಗೆ ಹೋಗಿ, ಕ್ರೋಮ್ಗೆ ಹೋಗಿ ಅಥವಾ ಗೂಗಲ್ಗೆ ಹೋಗಿ JANSAMARATH ಜನ್ ಸಾಮ್ರಾಟ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೊಂದು ಫೋಟೋ ಬರುತ್ತೆ ನರೇಂದ್ರ ಮೋದಿ ಅವ್ರದ್ದು. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಗ್ರಿ ಲೋನ್ ಅಂತ ಇದೆ, ಅದು ಬೇಡ. ರಿನ್ಯೂವಲಬಲ್ ಎನರ್ಜಿ ಅದು ಬೇಡ. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಲೋನ್ ಅದು ಬೇಡ. ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಇದೆ ನೋಡಿ ಲೋನು, ಬಿಸ್ನೆಸ್ ಆ್ಯಕ್ಟಿವಿಟಿ ಲೋನ್. ಅಲ್ಲಿ ಕ್ಲಿಕ್ ಮಾಡಿ ಚೆಕ್ ಎಲಿಜಿಬಲ್ ಮೇಲೆ. ಚೆಕ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡಿದಾಗ ಲೆಟ್ಸ್ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಒಂದು ನಿಮಿಷ, ನೆಟ್ ಸ್ಲೋ ಇದೆ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಹಾಗಾಗಿ ಬಿಸ್ನೆಸ್ ಆಕ್ಟಿವಿಟಿ ಲೋನ್ ಅಂತ ಇದೆ. ಚೆಕ್ ಎಲಿಜಿಬಿಲಿಟಿ ಅಂತ. ಓಕೆ, ಇಲ್ಲಿ ನೋಡಿ ಓಪನ್ ಆಯಿತು. ಲೆಟ್ಸ್ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಇದೆ. ಸೆಲೆಕ್ಟ್ ಯುವರ್ ಸೂಟಬಲ್ ಆಪ್ಷನ್ ವಿಚ್ ಹೆಲ್ಪ್ಸ್ ಅಸ್ ಟು ಗೈಡ್ ಬೆಟರ್ ಸ್ಕೀಮ್ ಫಾರ್ ಯು ಅಂತ ಇದೆ. ಇದರ ಲೋನ್, ಹ್ಯಾಂಡ್ ಲೋನ್ ವೇವರ್, ಲೋನ್ ಮ್ಯಾನುಫ್ಯಾಕ್ಚರ್ ಸ್ಕೇವರಿಂಜರ್, ಲೋನ್ ಫಾರ್ ಸ್ಟ್ರೀಟ್ ವೆಂಡರ್ಸ್, ಅದರ್ ಬಿಸ್ನೆಸ್ ಅಂತ ಇದೆ. ಸೊ ಇದರಲ್ಲಿ ನೀವು ಅದರ್ ಬಿಸ್ನೆಸ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ಯು ಆರ್ ಡೂಯಿಂಗ್ ಪ್ರಪೋಸ್ ಟು ಡೂ, ನ್ಯೂ ಅಂತ ಕೊಡಿ. ಯಾಕಂದರೆ ನೀವು ಹೊಸಬರಾಗಿರೋದ್ರಿಂದ ಇಲ್ಲಿ ನೀವು ನ್ಯೂ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಳೆಬರಾಗಿರೋ ಎಕ್ಸಿಸ್ಟಿಂಗ್ ಅಂತ ಸೆಲೆಕ್ಟ್ ಮಾಡಿ. ಹ್ಯಾವ್ ಯು ಪಾಸ್ಡ್ ಕ್ಲಾಸ್ 8 ಅಂತ ಇದೆ, ಎಸ್ ಅಂತ ಕೊಡಿ. ನೀವು 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಹ್ಯಾವ್ ಯು ಅಂಡರ್ಗಾನ್ EDP ಟ್ರೈನಿಂಗ್, ಎಸ್ ಅಂತಲೇ ಕೊಡಿ, ಏನು ತೊಂದರೆ ಇಲ್ಲ. ನೋ ಅಂತ ಕೊಡ್ಬೋದು, ಬಟ್ ಅವೆಲ್ಲ ಅಲ್ಲೇ ನಿಮಗೆ ನೋಡ್ಕೊತಾರೆ, ತಲೆ ಕೆಡಿಸ್ಕೊಬೇಡಿ. ಬ್ಯಾಂಕಲ್ಲಿ ಎಲ್ಲ ಅವ್ರು ಹೇಳ್ಕೊಡ್ತಾರೆ ಹಂಗಂತ. ಸೆಲೆಕ್ಟ್ ನೇಚರ್ ಆಫ್ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತ ಕೊಡಿ. ಮ್ಯಾನುಫ್ಯಾಕ್ಚರಿಂಗು ಬಿಸ್ನೆಸ್ ಅಲ್ಲ, ಬಿಸ್ನೆಸ್ಸು, ಟ್ರೇಡಿಂಗ್ ಆದರೆ ಟ್ರೇಡಿಂಗ್. ಸೊ ಪೇಪರ್ ಪ್ಲೇಟ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೊಡಿ. ಆಮೇಲೆ ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲ್ ಕೊಡಿ. ಆಮೇಲೆ ಜನರಲ್, SC OB ಯಾವ ಕ್ಯಾಸ್ಟ್, OBC ಯಾವ ಕ್ಯಾಸ್ಟ್ ಅಂತ ಕೊಡಿ. ಜನರಲ್ ಕೊಟ್ಟಿರ್ತೀನಿ. ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ನೀವು ಮಿಲಿಟ್ರಿ ಏನಾದ್ರು ಕೆಲಸ ಮಾಡ್ತಿದ್ರಾ, ಇಲ್ಲ ನೋ. ಅವರ್ ಮಿಲಿಟ್ರಿ ಕೆಲಸ ಮಾಡಿದರೆ ಎಸ್ ಅಂತ ಕೊಡಿ. ಇದು ವೆದರ್ ಲೊಕೇಶನ್ ಇನ್ ನಾರ್ತ್ ಈಸ್ಟರ್ನ್ ರೀಜನ್ ಸ್ಟೇಟ್, ಉತ್ತರ ಕರ್ನಾಟಕ, ಹಿಮಾಚಲ, ಕಾಶ್ಮೀರ ಅಂತ ಇದಕ್ಕೂ ನೋ ಅಂತ ಕೊಡಿ. ಹ್ಯಾವ್ ಯು ಅವೈಲ್ಡ್ AND ಸಕ್ಸಸ್ಫುಲಿ ರಿಪೇಡ್ ಪ್ರಿವಿಯಸ್ ಲೋನ್ಸ್ ಅಂಡರ್, ನೋ ಅಂತ ಕೊಡಿ. ಸೆಲೆಕ್ಟ್ ಯುವರ್ ಲೊಕೇಶನ್, ಅರ್ಬನ್ ಆರ್ ರೂರಲ್, ನಿಮ್ದು ಯಾವುದು ಅಂತ ನೀವು ಕೊಡಿ. ಆಮೇಲೆ ಸೆಲೆಕ್ಟ್ ಟೈಪ್ ಆಫ್ ಅಪ್ಲಿಕೆಂಟ್ ಬೆನಿಫಿಷಿಯರಿ ಅಂತ ಇದೆ, ಇದರಲ್ಲಿ ಇಂಡಿವಿಜುವಲ್ ಕೊಡಬೇಕು. ಆಮೇಲೆ ಎಂಟರ್ ಎಸ್ಟಿಮೇಟ್ ಪ್ರಾಜೆಕ್ಟ್ ಕಾಸ್ಟ್, ನಿಮ್ಮ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗ್ಬೋದು. ಒಂದು ಪೇಪರ್ ಪ್ಲೇಟ್ ಮಿಷಿನ್ಗೆ ಒಂದು 2 lakh ಪ್ಲಸ್ ಇನ್ನೊಂದು 1 ಲಕ್ಷ ರಾ ಮೆಟೀರಿಯಲ್ಗೆ ರಿಕ್ವೆಸ್ಟ್ ಮಾಡೋದು, ಒಂದು 3 ಲಕ್ಷ ಬೇಕು ಅಂತ ಹೇಳಿ. ಓಕೆ, ಎಂಟರ್ ಅಮೌಂಟ್ ಯು ಕ್ಯಾನ್ ಪೇ, ಪ್ಲ್ಯಾನ್ ಟು ಇನ್ವೆಸ್ಟ್ ಫ್ರಮ್ ಯುವರ್ ಓನ್ ಸೋರ್ಸ್. ನಿಮ್ಮ ಕೈಯಲ್ಲಿ ಎಷ್ಟಿದೆ, ಒಂದು 50,000 ಇದೆ. ಓಕೆ, 2,50,000 ನಿಮ್ಮ ಅಕೌಂಟಿಗೆ ನೋಡಿ ಕೆಳಗಡೆ ರಿಕ್ವೈರ್ಡ್ ಅಮೌಂಟ್ ಬರುತ್ತೆ. ಅಂದರೆ ನಿಮ್ಮ ಹತ್ರ ಟೋಟಲ್ಲು ಲೋನ್ ಅಮೌಂಟ್ ನಿಮಗೆ ಬೇಕಾಗಿರೋದು 3 ಲಕ್ಷ. ನಿಮ್ಮ ಹತ್ರ 50,000 ಇದೆ ನಿಮ್ಮ ಅಕೌಂಟಲ್ಲಿ, ಇನ್ನು 2.5 ಲಕ್ಷ ನಿಮಗೆ ಬೇಕಾಗಿರೋದು. ಕ್ಯಾಲ್ಕುಲೇಟ್ ಎಬಿಲಿಟಿ ನೋಡಿ ಬಂತು. ಪ್ರಧಾನಮಂತ್ರಿ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ 2,50,000, ಮಂತ್ಲಿ EMI 5,310 ವಿತ್ ಇಂಟ್ರೆಸ್ಟ್. 5 year ಇದಿದೆ ನಿಮಗೆ, ಏನೋ 10 year ಇದೆ, ಬಟ್ 10% ಇದೆ ನೋಡಿ ಪರ್ ಆ್ಯನಮ್. ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ ಅಪ್ ಟು 20 lakhs ವಿಲ್ ಬಿ ಕವರ್ಡ್ ಅಂಡರ್ ದ ಸ್ಕೀಮ್. ಲೋನ್ ವಿಲ್ ಬಿ ಕೆಟಗರಿ ಇನ್ ದ 4 schemes. ಓಕೆ, ಇದೆಲ್ಲ ಬಿಡಿ, ಆಮೇಲೆ ನಾನು ನಿಮಗೆ ಕೊಡ್ತೀನಿ. ಲಾಗಿನ್ ಅಪ್ಲಿಕೇಬಲ್ ಅಂತ ಕೊಡ್ಬೋದು, ಅಪ್ಲಿಕೇಬಲ್ ಇದೆ. ಇಲ್ಲ ನಿಮ್ಗೆ ಇದು ಬೇಡ ಅಂದರೆ ಇನ್ನೊಂದು ಆಪ್ಷನ್ ಇದೆ ಕೆಳಗಡೆ ನೋಡಿ, ಸ್ಕೀಮ್ ಪ್ರೈಮ್ ಮಿನಿಸ್ಟರ್. ಇದು ಕೆಳಗಡೆ ಬಂದುಬಿಟ್ಟು ನಿಮಗೆ ಸಬ್ಸಿಡಿ ಸಿಗುವಂಥ ನೋಡಿ. 2,50,000ಕ್ಕೆ 75,000 ನಿಮಗೆ ಸಬ್ಸಿಡಿ ಸಿಗುತ್ತೆ. 15 ವರ್ಷ ಟೈಮ್ ಇರುತ್ತೆ. ಮಂತ್ಲಿ ಬಂದುಬಿಟ್ಟು 2,540 rupees ಕಟ್ಟಬೇಕು. ಅಂದರೆ 9% ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಯಿತು. 15 ವರ್ಷ ನಿಮಗೆ ಜಾಸ್ತಿ ಟೈಮ್ ಸಿಕ್ತು.
ಮತ್ತು ನಿಮಗೆ ಮಂತ್ಲಿ 5,000 ಇದ್ದಿತ್ತು, ನಿಮಗೆ 3,000 ಬಂತು. ಓಕೆನಾ? ಸೊ ಅದಕ್ಕೆ ನಾನು ಹೇಳ್ತಿರೋದು 2,50,000ಗೆ ನಿಮಗೆ 75,000 ನಿಮಗೆ ಸಬ್ಸಿಡಿ ಸಿಗ್ತಾಯಿದೆ. ಓಕೆ, ಆಮೇಲೆ ನೆಕ್ಸ್ಟ್ ಬಂದು ಲಾಗಿನ್ ಟು ಅಪ್ಲೈ ಕೊಟ್ಟರೆ ನಿಮಗೆ ಲಾಗಿನ್ ಆಗುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರು ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ GE2S35 ಇವಿಷ್ಟು ಇವನ್ನ ಹೊಡೆದು ಕ್ಯಾಪ್ಚರ್ ಹೊಡೆದ್ರೆ ನಿಮಗೆ ಗೆಟ್ OTP ಕೊಟ್ಟರೆ ನಿಮಗೆ ಲಾಗಿನ್ ಆಗುತ್ತೆ, ನಿಮಗೆ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ PMJP ಅಪ್ಲೈ ಮಾಡೋದು. ಆಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎವ್ರಿ 3 ಮಂತ್ಸ್ ಒಂದ್ಸರಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ PMJP ಲೋನ್ ಕೊಡ್ತಾರೆ. ಅವಾಗ ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಕಾಲ್ ಬರುತ್ತೆ. ಆವಾಗ ಕಾಲ್ ಮಾಡಿದಾಗ ನಿಮಗೆ ಏಜೆಂಟ್ಗಳು ಕಾಲ್ ಮಾಡ್ತಾರೆ. ಆವಾಗ ಅವ್ರ ಕಡೆಯಿಂದ ಯಾವುದೇ ರೀತಿ ಕಮಿಷನ್ ಕೊಡದೇ ಇರಬಾರ್ದು ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಕಮಿಷನ್ಗೆ ಅವಾಯ್ಡ್ ಮಾಡಿ, ಕೊಡಬೇಕನ್ಸಿದ್ರೆ ಕೊಡಿ. ಬಟ್ ಈ ಸ್ಕ್ಯಾಮರ್ಸ್ಗಳಿಂದ ಭಾಳ ಹುಷಾರಾಗಿರಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು, ಗುಡ್ ಬಾಯ್.